ಸ್ನೇಹಿತರೆ, ಒಂದು ವಿಚಿತ್ರ ಆದರೂ ಸತ್ಯವಾದ ಸಂಗತಿಯನ್ನು ನಾವೊಬ್ಬ ವೈದ್ಯನಾಗಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಯಾವತ್ತೂ ನನಗೆ ಈ ವೈದ್ಯಕೀಯ ವೃತ್ತಿಯಲ್ಲಿ ಏನೋ ನಾವು ಡಾಕ್ಟರ್ಸು ಎಲ್ಲನೂ ಸರಿ ಮಾಡ್ತಾ ಇಲ್ಲ ಅನ್ನೋ ಒಂದು ಫೀಲಿಂಗ್ ನನಗೆ ಯಾವತ್ತೂ ಇದ್ದೇ ಇದೆ. ಈಗ ಆರೋಗ್ಯದ ಬಗ್ಗೆ ಅರಿವೇ ಇಲ್ಲದ ಸರಳ ಜೀವಿ ಶತಾಯುಷಿ ಆಗ್ತಾನೆ. ಆರೋಗ್ಯದ ಬಗ್ಗೆ 10-15 ವರ್ಷ ಕಲಿತಿರುವಂಥ ವೈದ್ಯ ಅತ್ಯಂತ ಆಘಾತಕಾರಿ ವಿಷಯ ಅಂದರೆ ಸಡನ್ ಏನೋ ಹಾರ್ಟ್ ಅಟ್ಯಾಕ್ ಆಗಿ ಏನೋ ಡಿಪ್ರೆಷನ್ ಆಗಿ ಏನೋ ಮಾಡಿಕೊಂಡು ಹೋಗಿಬಿಡ್ತಾರೆ. ಮತ್ತಿಷ್ಟೆಲ್ಲ ಆಳವಾದ ಅಧ್ಯಯನ ಇದ್ದವನು, ಜ್ಞಾನವನ್ನು ಸಂಪಾದಿಸನು, ಇವನು ಬೇಗ ಸಾಯ್ತಾನ, ಅವ ಸಾಯುವುದಿಲ್ಲ. ಯಾಕೆ ಅಂತ ನೀವು ಪ್ರಶ್ನೆ ಮಾಡಿಕೊಂಡ್ರೆ ಇದಕ್ಕೆ ಉತ್ತರ ಭಾಳ ವಿಚಿತ್ರವಾಗಿದೆ. ಎಲ್ಲರೂ ಆರೋಗ್ಯದಿಂದ ಹೆಂಗಿರಬೇಕು, ಹಿಂಗಿರಬೇಕು, ಹಂಗಿರಬೇಕು, ಅದು ತಿನ್ನಬೇಕು, ಇದು ತಿನ್ನಬೇಕು, ಇದು ತಿಂದ್ರೆ ಒಳ್ಳೆಯದು, ಅದು ತಿಂದ್ರೆ ಒಳ್ಳೆಯದು, ಬೆಳಗ್ಗೆ ಎದ್ದು ಪ್ರಾಣಾಯಾಮ ಮಾಡಿದ್ರೆ ಒಳ್ಳೆಯದು, ಈ ಸೊಳ್ಳೆಯಿಂದ ಹಿಂಗೆ ಮಾಡಬೇಕು, ಈ ಸೊಳ್ಳೆಯಿಂದ ಹಿಂಗೆ ಮಾಡಬೇಕು. 108 ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಯೊಬ್ಬರು ಬೆಳಗ್ಗೆ ಎದ್ದ ತಕ್ಷಣ 100 ವಿಷಯಗಳನ್ನು ಹೇಳ್ತಾರೆ. ನೀವು ಎಲ್ಲ ವಿಷಯಗಳನ್ನು ಕೇಳ್ಕೊಂಡು ಕೂತ್ಕೊಂಡ್ರೆ ಏನಾಗುತ್ತೆ ನಿಮಗೆ? ಫಸ್ಟ್ ಕ್ರಿಯೇಟ್ ಆಗೋದೇ ನಿಮ್ಮ ಮನಸ್ಸಿನಲ್ಲಿ ಒಂದು ದ್ವಂದ್ವ, ಕಾನ್ಫ್ಲಿಕ್ಟ್. ಒಂದೇ ವಿಷಯದ ಮೇಲೆ 100 ಜನರು 100 ವಿಡಿಯೋಗಳನ್ನು ಹಾಕಿರ್ತಾರೆ, 100 ಅಭಿಪ್ರಾಯಗಳನ್ನು ಅವರು ಹೇಳಿರ್ತಾರೆ. ನೀವು 100 ಅಭಿಪ್ರಾಯಗಳನ್ನು ನಿಮ್ಮ ತಲೆಯಲ್ಲಿ ಹಾಕೋತೀರಿ. ಇದು ಸರಿನಾ ಏನು ಅದು ಸರಿನಾ? ಎಡಗಡೆ ಹೋಗೋದು ಕರೆಕ್ಟಾ ಅಥವಾ ಬಲಗಡೆ ಹೋಗೋದು ಕರೆಕ್ಟಾ? ಏನು ಮಧ್ಯದಲ್ಲಿ ಹೋಗೋದು ಕರೆಕ್ಟಾ? ಬರೀ ಈ ಸಂಘರ್ಷಗಳನ್ನು ನೀವು ನಿಮ್ಮ ತಲೆಯಲ್ಲಿ ಹಾಕೊಂಡ್ಬಿಟ್ರೆ ಅನಾರೋಗ್ಯ ನಿಶ್ಚಿತವಾಗಿರುತ್ತೆ. ಈಗ ನಾ ಕೆಲವು ಹಳ್ಳಿ ಕಡೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ಕೃಷಿ ಮಾಡುವಂಥ ಕೆಲವು ಅಜ್ಜಿಯರನ್ನ ಭೇಟಿಯಾಗಿದ್ದೀನಿ. ಅವ್ರಿಗೆ ನಾವು ಏನಜ್ಜಿ ನಿನ್ನ ವಯಸ್ಸು ಎಷ್ಟು ಅಂದರೆ, ಏನಿಲ್ಲಪ್ಪ 4-20 ಮ್ಯಾಗ 10 ಆಗಿರ್ಬೋದು. 4-20 ಮ್ಯಾಗ 10 ಆಗಿರ್ಬೋದು ಅಂದ್ರೆ 90 ವಯಸ್ಸು. ಕೆಲವ್ರು ಏನಿಲ್ಲಪ್ಪ 5-20 ಆಗೈತಿ, ಇನ್ನೊಂದು 10 ವರ್ಷ ನಾ ಬದುಕ್ಬೋದು ಅಂದ್ರೆ 110 ವರ್ಷ ಬದುಕು ಟಾರ್ಗೆಟ್ ಹೇಳ್ತಾ ಇರ್ತಾಳೆ ಅಜ್ಜಿ. ಈ ಭಾಷೆ ಏನೈತಲ್ಲ, ಇದು ನಮ್ಮ ಆಧುನಿಕ ವೈದ್ಯರಾಯಿತು, ಜನರಾಯಿತು, ಈ ಭಾಷೆನೇ ಮರೆತು ಬಿಟ್ಟಿದ್ದಾರೆ. ಎಷ್ಟು ನೀವು ಆರೋಗ್ಯದ ಹಿಂದೆ ಬೆನ್ನು ಹತ್ತಿರಲ್ಲ, ಅಷ್ಟು ಅನಾರೋಗ್ಯ ಖಚಿತವಾಗಿ ನಿಮ್ಮನ್ನು ಬೆನ್ನು ಹತ್ತೈತೆ. ಆರೋಗ್ಯವಂತ ಆಗಿರ್ತೀರಿ, ಯಾವುದೋ ಒಂದು ವಿಡಿಯೋ ನೋಡ್ತೀರಿ, ನಾನು ಆರೋಗ್ಯದಿಂದ ಇರಬೇಕು. ಅರೆ, ಆರೋಗ್ಯದಿಂದ ಈಗ ಆಲ್ರೆಡಿ ಇದೆಯಪ್ಪ ನೀನು, ಮತ್ತೇನು ನೀ ಆರೋಗ್ಯದಿಂದ ಇರೋದು? ಯಾವುದೇ ವೈದ್ಯಕೀಯ ಜ್ಞಾನ ಇಲ್ಲ, ಯಾವುದೇ ನೀವು ಡಿಸ್ಕಷನ್ ಮಾಡುವಂಥ ಈ ನ್ಯೂಟ್ರಿಷನ್ ಬಗ್ಗೆ ಅವ್ರಿಗೆ ಅರಿವೂ ಇಲ್ಲ, ಆ ವ್ಯವಸ್ಥೆನೂ ಇಲ್ಲ. ಸರಳವಾಗಿ 100 ವರ್ಷ ಬದುಕ್ತಾರೆ. ಇವ್ರು ಯಾಕೆ 100 ವರ್ಷ ಬದುಕ್ತಾರಂದ್ರೆ, ಅವರೇನು ಈ ಉತ್ತರ ಕರ್ನಾಟಕದಲ್ಲಿ ನೀವು ಹಳ್ಳಿ ಕಡೆ ಹೋದರೆ ಅವರೇನು ಮಹಾನ್ ಊಟ ಏನು ಮಾಡೋದಿಲ್ಲ. ಅವರು ಜೋಳದ ರೊಟ್ಟಿ, ಈ ಗುಲ್ಬರ್ಗ ಸೈಡ್ ಹೋದರೆ ಈ ತೊಗರಿಬೇಳೆ ದಾಲ್ ಅಂತ ನೀವು ಹೇಳ್ತೀರಲ್ಲ, ಆ ದಾಲು, ಏನೋ ಒಂದು ಚಟ್ನಿ, ಮೊಸರು, ಇಷ್ಟೇ ತಿಂತಿರ್ತಾರೆ ಅವರು. 100 ವರ್ಷ ಅವ್ರಿಗೆ ಆಸ್ಟಿಯೋಪೊರೋಸಿಸ್ ಇಲ್ಲ, ಕ್ಯಾಟ್ರಾಕ್ಟ್ ಇಲ್ಲ, ಡಯಾಬಿಟಿಸ್ ಇಲ್ಲ, ಬ್ಲಡ್ ಪ್ರೆಷರ್ ಇಲ್ಲ. ಅವರ ಆರೋಗ್ಯದ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ನೀವು ಯಾವ ವಿಷಯದ ಬಗ್ಗೆ ನೀವು ತಲೆ ಕೆಡಿಸ್ಕೊತೀರಲ್ಲ, ಅದಕ್ಕೆ ನೀವು ಶಕ್ತಿ ತುಂಬ್ತೀರಿ. ನೀವು ಆರೋಗ್ಯ ಬೆನ್ನು ಹತ್ತಿದರೆ ಅನಾರೋಗ್ಯವನ್ನು ನೀವು ಒಪ್ಕೊಂಡಂಗೆ. ನಿಮ್ಮಲ್ಲಿ ಏನಿರೋದಿಲ್ಲ ಅದನ್ನು ಪಡಿಲಿಕ್ಕೆ ನೀವು ಬೆನ್ನು ಹತ್ತೀರಿ.
ನೀವು ಯಾವಾಗ ಆರೋಗ್ಯ ಬೆನ್ನು ಹತ್ತೀರಿ, ಅನಾರೋಗ್ಯ ನಿಮ್ಮಲ್ಲಿ ಆಲ್ರೆಡಿ ಇದೆ ಅಂತ ಅರ್ಥ. ಯು ಸ್ಟಾರ್ಟ್ ಫೀಡಿಂಗ್ ದ್ಯಾಟ್. ನೀವು ಯಾವುದಕ್ಕೆ ಶಕ್ತಿ ತುಂಬ್ತಿರಲ್ಲ ಅದು ಉದ್ಭವ ಆಗ್ತಾ ಹೋಗುತ್ತೆ. ಅದಕ್ಕೆ ನಿರಾಳವಾಗಿರುವಂಥ ಕಲೆಯನ್ನು ನೀವು ಕಲಿಯೋವರೆಗೂ ಆರೋಗ್ಯ ಪ್ರಾಪ್ತಿ ಆಗೋದಿಲ್ಲ. ಆರೋಗ್ಯ ಪ್ರಾಪ್ತಿ ಆಗಬೇಕಂದ್ರೆ ಮನಸ್ಸಿನಲ್ಲಿ ಒಂದು ನಿರಾಳತೆ ಸೃಷ್ಟಿಯಾಗಬೇಕು. ಹೇಗೆ ನೀರು ಹರಿದು ಹೋಗುತ್ತಲ್ಲ, ಈಗ ಒಂದು ಬಾಟಲ್ ನೀರು ತೊಗೊಂಡು ನೀವು ನೆಲದ ಮೇಲೆ ಹಾಕಿದರೆ ಅದು ಇದೇ ಡೈರೆಕ್ಷನ್ನಲ್ಲಿ ಹೋಗಿ ಅಂತ ಕೂತ್ಕೋಬಾರ್ದು. ಅದು ತನಗೆ ಎಲ್ಲಿ ಬೇಕು ಅನುಕೂಲ ಆಗುತ್ತೆ ಅಲ್ಲಿ ಹರ್ಕೊಂಡು ಹೋಗ್ತಾ ಇರುತ್ತೆ. ಆ ಥರ ನೀವು ನೀರಾಗಿ ಬದುಕುವ ಕಲೆಯನ್ನು ನೀವು ಕಲ್ತ್ರೆ ಶತಾಯುಷ್ಯ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಆದರೆ ಏನಾಗ್ತಾ ಇದೆ ಅಂದರೆ ಪ್ರತಿ ಕ್ಷಣ ನಿಮ್ಮಲ್ಲಿ ಅಡೆತಡೆಗಳು ಸೃಷ್ಟಿಯಾಗಿದ್ದಾವೆ. ಈ ಅಡೆತಡೆಗಳು ಏನಿದೆಯಲ್ಲ, ಮಾನಸಿಕವಾಗಿ ಸೃಷ್ಟಿಯಾದಂಥ ಅಡೆತಡೆಗಳು ನಿಮ್ಮ ಶಕ್ತಿಯನ್ನು ತಪ್ಪು ದಾರಿಯಲ್ಲಿ ವ್ಯಯ ಮಾಡ್ತಾಯಿದ್ದಾವೆ. ಈ ಕಾರಣಕ್ಕಾಗಿ ಆರೋಗ್ಯ ಹದಗೆಡ್ತಾ ಇದೆ. ನಿಮ್ಮನ್ನು ಸಮಗ್ರವಾಗಿ ಎಲ್ಲ ಲೆವೆಲ್, ಬಾಡಿ, ಮೈಂಡ್ ಆ್ಯಂಡ್ ಸ್ಪಿರಿಟ್, ನೀವು ನಮ್ಮ ಓಮ್ ಆರೋಗ್ಯ ರಿಟ್ರೀಟ್ ಜಸ್ಟ್ ಫಾರ್